Guys, welcome to day 2 of my vlog. This is my actual birthday. So May 18th ನನ್ನ ಬರ್ಡೇ. ಇವತ್ತು ಯಾವ್ಯಾವ ನಿನ್ನೆ ಧರ್ಮಸ್ಥಳ ದರ್ಶನ ಆಯಿತು. ಪಾರ್ಟ್ 1ಅಲ್ಲಿ ನೀವು ನೋಡಿರ್ತೀರ. ಸೊ ದಿಸ್ ಇಸ್ ಪಾರ್ಟ್ 2. ಸೊ ಈ ವಿಡಿಯೋಲ್ಲಿ ಅವ್ನು ನಂಗೆ ಏನೇನು ಗಿಫ್ಟ್ ಕೊಟ್ಟ ಮತ್ತು ಯಾವ್ಯಾವ ದೇವಸ್ಥಾನ ಕವರ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಓಕೆ. ಸೊ ಬೈ ದ ವೇ ಇವಾಗ ಎದ್ವಿ. ಅವ್ನು ಕಾಫಿ ತರಕ್ಕೆ ಹೋಗಿದ್ದಾನೆ. ಆ್ಯಂಡ್ ದಿಸ್ ಈಸ್ ಆರ್ ರೂಮ್. ನೀವು ಪಾರ್ಟ್ 1ಅಲ್ಲೇ ನೋಡಿರ್ತೀರ. ರೂಮ್ ಎಷ್ಟು ಸಕ್ಕತ್ತಾಗಿದೆ. ನನಗಂತೂ ರೂಮ್ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ರೂಮಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಿಷ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ದ ರೂಮ್. ಈ ಬ್ಲಾಕ್ ಆ್ಯಕ್ಚುಲಿ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ರಜತಾದ್ರಿ ಅಂತ ಬ್ಲಾಕ್ ನೇಮು. ಸೊ ವಿಂಡೋಯಿಂದ ಈ ವ್ಯೂ ಕಾಣುತ್ತೆ. ಸೊ ಆರಾಮಾಗಿ ಇಲ್ಲಿ ಕೂತ್ಕೊಂಡು ವ್ಯೂನ ನೋಡ್ಬೋದು ಕಾಫಿ ಕುಡ್ಕೊಂಡು. ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ದುಪ್ಪಟ್ಟ, ವೇಲ್ ಆ್ಯಂಡ್ ಅಂಬ್ರೆಲ್ಲ ಟಾಪ್. ಇದು ನನ್ನ ಗಂಡ ಗಿಫ್ಟ್ ಮಾಡಿದ್ದು ಬರ್ಡೇಗೆ. ಸೊ ಇದನ್ನು ಸ್ಟೈಲ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣ್ತಿದೆ ಏನು ಅಂತ. ಕಾಫಿ ತರಕ್ಕೆ ಹೋಗಿದ್ದವರು ಕಾಫಿ ತೊಗೊಂಬಂದಿದ್ದಾರೆ. ಕುಡಿದು ಇವಾಗ ರೆಡಿ ಆಗಬೇಕು. ಚಿಯರ್ಸ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಸೊ ರೆಡಿಯಾಗಿ ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಈಗ ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಟೆಂಪಲ್ ಮತ್ತು ಇನ್ನೊಂದು ರಾಮನ್ ಟೆಂಪಲ್ ಇದೆ ನಿಯರ್ ಬೈ, ಅದು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಕವರ್ ಮಾಡ್ತೀವಿ. ಈಗ ಬ್ರೇಕ್ಫಾಸ್ಟ್ ಟೈಮ್. ಕಾರ್ ಅಲ್ಲಿ ನಿಲ್ಲಿಸಿದ್ದೀವಿ. ಸೊ ಲಗೇಜ್ ಎಲ್ಲ ಅದ್ರೊಳಗೆ ಇಡಕ್ಕೆ ಹೋಗ್ತಿದ್ದಾನೆ. ಬಂದಿದ ತಕ್ಷಣ ತಿಂಡಿ ತಿಂದು ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋದು. ಡೇ 2. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನಲ್ವಾ ಹೀರೋ. ತಿಂಡಿ ನಾನು ಪೂರಿ ತೊಗೊಂಡೆ ಆ್ಯಂಡ್ ಅವನು ರೈಸ್ ಬಾತ್ ತೊಗೊಂಡ ತಿಂಡಿಗೆ. ಸೊ ಈಗ ತಿಂಡಿ ಎಲ್ಲ ತಿಂದು ಹೊರಡ್ತಾ ಇದ್ದೀವಿ. ಸೌತ್ ಕಡ್ಕ ಅನಿಸುತ್ತೆ ನೆಕ್ಸ್ಟು. ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ. ಅದಾದಮೇಲೆ ಒಂದು ರಾಮನ್ ಟೆಂಪಲ್ ಇದೆ. ಅದು ಫಸ್ಟ್ ಹೋಗ್ತೀವ ಯಾವಾಗ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಓಕೆ. ಸೊ ನಾನು ನೆನ್ನೆ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವಾಗ ಮಾಡ್ತಾ ಇದ್ದೀನಿ. ಸೊ ಇದು ಮಂಜುನಾಥ ಸ್ವಾಮಿ ಫೋಟೋ. ನಮ್ಮ ಮನೇಲಿರೋದು ಹಳೇದಾಗ್ಬಿಟ್ಟಿತ್ತು. ಇದು ಮೇನ್ ಡೋರಿಗೆ ಹಾಕೋದು. ಇದು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಲೀಫ್ ಥರ ಇದೆ. ಅದ್ರ ಮೇಲೆ ಎಲ್ಲ ದೇವ್ರುಗಳು ಬಂದಿದೆ. ಸೊ ಇದು ಬಿಚ್ಚಿ ತೋರಿಸಿದ್ರೆ ಮತ್ತೆ ನಂಗೆ ಈ ಥರ ಪ್ಯಾಕ್ ಮಾಡೋಕ್ಕೆ ಬರಲ್ಲ. ಸೊ ಅದು ಒಂದು. ಆ್ಯಂಡ್ ಇದು ಮಂಜುನಾಥ ಸ್ವಾಮಿ ಫೋಟೋ ಹಿಂಗೆ ನಿಲ್ಲಿಸೋ ಥರದ್ದಿದೆ. ನಮ್ಮ ಮನೇಲಿರೋದು ಹಳೇದಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ಆ್ಯಂಡ್ ಇದು ನನ್ನ ಆ್ಯಂಕ್ಲೆಟ್. ನಾನು ಯಾವಾಗಲೂ ಎಲ್ಲೋದ್ರೂ ತೊಗೋತಾನೆ ಇರ್ತೀನಿ. ಯು ಆ್ಯಂಡ್ ಇದು ಕ್ಯೂಟ್ ಬ್ರೇಸ್ಲೆಟ್ ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡೆ. ಆ್ಯಂಡ್ ಇನ್ನೊಂದು ಏನೋ ತೊಗೊಂಡೆ. ಏನದು? ಇದು ಒಂದು ಚಿಕ್ಕ ಬ್ರೇಸ್ಲೆಟ್ ಕೈಗೆ ಕಾಣಿಸ್ತು. ಫಸ್ಟ್ ಅದು ತೊಗೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಇದು ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಫುಲ್ ಈ ಥರ ಇದೆ. ಚೆನ್ನಾಗಿದೆ ರೋಡೆಲ್ಲ. ಆ್ಯಂಡ್ ಸಾಂಗ್ ನೋಡಿ ಇರೋದು ಬೇರೆ. ಧರ್ಮಸ್ಥಳದಲ್ಲಿದ್ದೀವಿ ಅಂತ ಮಂಜುನಾಥ ಸ್ವಾಮಿ ಹಾಡು. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಸಖತ್ತಾಗಿದೆ. ಹೊರಡಕ್ಕೆ ಮನಸ್ಸೇ ಇಲ್ಲ. ಬಟ್ ನಾಳೆ ಆಫೀಸ್ಗೆ ಹೋಗ್ಬೇಕು. ನೇತ್ರಾವತಿ ನದಿ. ಧರ್ಮಸ್ಥಳ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲೇ ಇಷ್ಟು ಚೆನ್ನಾಗಿರೋ ರಾಮನ್ ಟೆಂಪಲ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಗೂಗಲಿಂದ ಗೊತ್ತಾಯಿತು. ನೋಡೋಣ ಅಂತ ಬಂದ್ವಿ. ನಿಜ ನೋಡೋಕೆ ತುಂಬ ಚೆನ್ನಾಗಿದೆ. ಶ್ರೀರಾಮನ ದೇವಸ್ಥಾನ. ನೀವು ಧರ್ಮಸ್ಥಳಕ್ಕೆ ಬಂದರೆ ಈ ಟೆಂಪಲ್ ಮಿಸ್ ಮಾಡಿಬಿಡಿ. ಜಸ್ಟ್ 1 ಕಿಲೋಮೀಟ್ರ್ ಇದೆ ಅಲ್ಲಿಂದ. ಹಲೋ. ಆ ದೇವಸ್ಥಾನದಿಂದ ಇಲ್ಲಿ ನಾಗಪ್ಪನ ದೇವಸ್ಥಾನನೂ ಇದೆ. ಸೊ ಎಕ್ಸಿಟ್ ಆದಮೇಲೆ ಮತ್ತು ಸ್ಮೈಲ್. ನಿಂಗೆ ಇಲ್ಲೆಲ್ಲ AC ಹಾಕ್ತಾರೆ.
ಮಂಜುನಾಥ ಸ್ವಾಮಿಯಿಂದ ಹೊರಟ್ವಿ, ಅದಕ್ಕೆ ಮಂಜುನಾಥನ್ ಸಾಂಗು. ಈಗ ಸೌತ್ ತಡ್ಕ ಮುಗಿಸ್ಕೊಂಡು ಹೊರಟ್ವಿ, ಸೊ ಗಣಪತಿ ಸಾಂಗ್ ಅಂತೆ. ಏನ್ ತಲೆ ಇವ್ರದ್ದು ಅಲ್ವಾ? ಓ ಭಕ್ತಿ ಉಕ್ಕಿ ಹರಿತಿದ್ಯಾ? ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಯಾವ ಹಾಡು ಹಾಕ್ತೀಯ? ಅದು ನಾಗಿನ ಹಾಡು ಹಾಕ್ತೀಯಾ? 35 minutes ಇದೆ ಕುಕ್ಕೆಗೆ. ಆ್ಯಂಡ್ ಸೋ ಫಾರ್ ಮಧ್ಯದಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಬಿಟ್ಟರೆ ಇನ್ನು ರೋಡ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರಾವೆಲ್ ಮಾಡ್ತಿರೋದು ಗೊತ್ತಾಗಲ್ಲ, ಬಾಡಿ ಪೇಯ್ನ್ ಆಗಲ್ಲ, ರೋಡ್ಸ್ ಎಲ್ಲ ತುಂಬ ನಿಜವಾಗ್ಲೂ ಸಕ್ಕತ್ತಾಗಿದೆ. ಮಧ್ಯ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಸಕಲೇಶ್ಪುರ ಹತ್ರ, ಮತ್ತು ಅಲ್ಲಿ ಒಂದು ಸ್ವಲ್ಪ ಧರ್ಮಸ್ಥಳ ಎಂಟ್ರಿ ಹತ್ರ ಸ್ವಲ್ಪ ಇನ್ನು ಹಿಂದೆ. ಅದು ಬಿಟ್ಟರೆ ಇನ್ನು ಎಲ್ಲ ರೋಡ್ಸ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಜನ, ಭಾನುವಾರ, ತೇರು. ಸೊ ಈ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ಆ್ಯಕ್ಚುಲಿ 1:30 ಕ್ಲೋಸ್ ದರ್ಶನ, ಹಾಗಾಗಿ ನಾವು ಅಲ್ಲೇ ಎಂಟರ್ ಆಗಿಬಿಟ್ಟಿದ್ವಿ ಅಂತ ಬೇಗ ಏನು ಸ್ಪೆಷಲ್ ಎಂಟ್ರಿಯಲ್ಲೆಲ್ಲ ಬಿಟ್ಟು ದರ್ಶನ ಮಾಡಿಸಿದ್ರು. ನಾವಿದ್ದಿದ್ದು ಕ್ಯೂ ಮತ್ತು ಜನ ನೋಡಿ ಎಲ್ಲಿ 2 ಅವರೇ ಆಗುತ್ತೋ 3 ಅವರೇ ಆಗುತ್ತೋ ನೋಡ್ವಿ. ಬಟ್ ಥ್ಯಾಂಕ್ಫುಲಿ ಅವ್ರು ಕ್ಲೋಸ್ ಮಾಡಬೇಕಾಗಿರೋದ್ರಿಂದ ಸ್ಪೆಷಲ್ ಎಂಟ್ರಿಯಲ್ಲಿ ಬಿಟ್ಟು ಒಂದು ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಗೋಯಿತು. ಸೊ ಸಮಾಧಾನ ಆಯಿತು. ಎಷ್ಟೊತ್ತು ಕಾಯಬೇಕು, ಮತ್ತೆ ರಿಟರ್ನ್ ಆಗೋದು ಲೇಟ್ ಆಗಿಬಿಟ್ರೆ, ಆನ್ ದ ವೇ ಇನ್ನೊಂದು ಆಂಜನೇಯ ಟೆಂಪಲ್ ಬೇರೆ ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಲೇಟ್ ಆಗಿಬಿಟ್ರೆ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಎಲ್ಲ ಚೆನ್ನಾಗಾಯಿತು. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೊಟ್ಟೆ ತುಂಬ ಹಸಿದಿದೆ ಇಬ್ಬರಿಗೂ. ಸೊ ಗುಡ್ ಸೂಪರ್ ಹೋಟೆಲ್ ಸಿಕ್ಕಿದ ತಕ್ಷಣ ಹಾಕಿ ಬ್ಯಾಟಿಂಗ್ ಮಾಡೋದೆ. ಸೊ ಅದಾದಮೇಲೆ ಬ್ಯಾಕ್ ಟು ನಮ್ಮ ಬೆಂಗಳೂರು. ಎಲ್ಲೇ ಹೋದ್ರು ಎಲ್ಲೇ ಆದರೂ ಬೆಂಗಳೂರು ಕೊಡೋ ವೈಬ್ ಆ್ಯಂಡ್ ಫೀಲೇ ಬೇರೆ. ಮಿಸ್ ಮೈ ಹೋಮ್. ಸೊ ಸಂಜೆ ಅಷ್ಟರಲ್ಲಿ ಮನೆಗೆ ಹೋಗ್ತೀನಿ. ಮಧ್ಯಾಹ್ನ ಊಟ ಸಖತ್ ಹೊಟ್ಟೆ ಹಸಿತಿದೆ. ಬ್ಯಾಟಿಂಗ್ ಮಾಡೋದೆ ಇವಾಗ. ಕೈ ನೋವು ಮಾಡಿಬಿಟ್ಟೆ ನಾನು ಸನ್ ರೂಫಿಂದ, ಸಾರಿ. ಸೊ ಮಧ್ಯಾಹ್ನ ಊಟಕ್ಕೆ ಇಂಪೀರಿಯಲ್ ಅಂತ ಹೋಟೆಲ್ ನೇಮ್. ಸೊ ಅಲ್ಲಿ ನಾವು ಪ್ಯಾಕ್ ಮಾಡಿದ್ವಿ. ಮಳೆ ಜೋರಾಗಿ ಬರ್ತಿದ್ರಿಂದ ಇದೇ ಹತ್ರದಲ್ಲಿ ಸಿಕ್ಕಿದ್ದು. ಸೊ ಇಲ್ಲೇ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಇದು ವ್ಯೂ. ಫುಲ್ಲು ಮಳೆ ಬರ್ತಿದೆ. ಮಧ್ಯಾಹ್ನ ಥರ ಅನಿಸ್ತಿದ್ಯಾ? ಫುಲ್ ಹೊಟ್ಟೆ ಹಸಿತಿತ್ತು. ಊಟ ಆಯಿತು. ಈಗ ಬ್ಯಾಕ್ ಟು ಬೆಂಗಳೂರು. ಸೊ ಇದು ನನ್ನ ಬರ್ಡೇ ಗಿಫ್ಟ್. ಲೆಟ್ಸ್ ಅನ್ಬಾಕ್ಸ್. ಅಯ್ಯೋ ಇದು ಒಂದೇ ಕೈಯಲ್ಲಿ ಅನ್ಬಾಕ್ಸ್ ಮಾಡ್ತಿದ್ವಿ. ಓಕೆ 1 ಸೆಕೆಂಡ್ ಆಗೋಯ್ತು. ಓಕೆ ಡನ್. ಏನೇನಿದೆ, ಏನೇನು ತಂದಿದ್ಯಾ ಮುದ್ದು? ಓಕೆ ಏನೋ ಸಿಕ್ತು. ಬಟ್ಟು ಚೆನ್ನಾಗಿದೆ. ನಾನು ಹೇಳ್ತಿದ್ದೆ ಮುಗ್ಬಟ್ಟು ತೊಗೋಬೇಕು ಹೊಸದು, ಈಗ ಇರೋದು ಕಲರ್ ಡಲ್ ಆಗಿದೆ ಅಂತ. ಸೊ ಬರ್ಡೇ ಗಿಫ್ಟಾಗೆ ಸಿಕ್ತು. ನನ್ನ ದುಡ್ಡು ಉಳಿತು. ಮಧ್ಯ ವೈಟ್ ಕಲ್ಲಿದೆ, ಸುತ್ತ ಫ್ಲವರ್ ಥರ ಬಂದಿದೆ ಗೋಲ್ಡಲ್ಲಿ. ಸೊ ಇದು ನನ್ನ ಬರ್ಡೇ ಗಿಫ್ಟ್. ಆ್ಯಂಡ್ ಇನ್ನೊಂದೇನೋ ಇದೆ. ವಾಟ್ಸ್ ಇನ್ ದೇರ್? ಓ ಸಿಲ್ವರ್ ಬ್ರೇಸ್ಲೆಟ್, ಹಾರ್ಟ್ with heart lock and key. Nice selection, Mr. Rohit. Thank you. Bracelet and ಮುಗ್ಬಟ್ಟು ಎರಡು ಇಷ್ಟ ಆಯ್ತು. Thank you. Welcome. I love you. Love you too. ಮಾಡಬೇಕು ಹಂಗ ಎಂಜಾಯ್ ಮಾಡೋದು.
ಸೊ ಕ್ಯೂಟ್. ಬ್ಯಾಕ್ ಟು ನಮ್ಮ ಬೆಂಗಳೂರು. ನೆಕ್ಸ್ಟ್ ಟೀ ಅಲ್ಲಿ ನೀನು ಎಲ್ಲಿ ನಿಲ್ಲಿಸ್ತೀಯೋ ಅಲ್ಲಿ. ಈವ್ನಿಂಗ್ ಕಾಫಿ ಟೀ ಬ್ರೇಕ್. ಪಾಕಶಾಲೆಯಲ್ಲಿದ್ದೀವಿ. ಆ್ಯಂಡ್ ಒನ್ ಕಾಫಿ ಒನ್ ಟೀ 1 ಕಾಫಿ ಇಸ್ 40 rupees. ಇಲ್ಲಿ 40 80 ಆಯಿತು. ಸೊ ಆನ್ ದ ವೇ ಬೆಂಗಳೂರಿಗೆ ಹೋಗ್ತಾ ಈವ್ನಿಂಗ್ ಆಯ್ತಲ್ಲ, ಕಾಫಿ ಟೀ ಕುಡಿಯೋಣ ಅಂತ ಪಾಕಶಾಲೆ ನಿಲ್ಲಿಸಿದ್ದೀವಿ. ಡಿಫ್ರೆಂಟ್ ಬೀಡ ಇತ್ತು. ನಾನು ಕಾಫಿ ಕುಡಿದ್ಬಿಟ್ಟು ಬೀಡ ತೊಗೊಂಡಿದ್ದೀನಿ, ಲೂಸ್ ಥರ. ಕಾಫಿ ಫ್ಲೇವರ್ ಎಲ್ಲ ಹೋಗುತ್ತೆ, ಬಟ್ ಸ್ಟಿಲ್ ಐ ಲವ್ ಬೀಡ. ಮೇಲ್ಗಡೆ ಮನೆಯಲ್ಲಿ ಹಿಡಿದರೆ ಅದೇ ತಾನೇ ಪ್ರೀತಿಯ ಇದುವೇ ನಮಗೆ ನನ್ನ ಪುಣ್ಯಕ ನೀನೇ ಅಲ್ಲವಾ. ಎಲ್ಲ ಲೈನ್ ರಾಂಗ್ ಆಡ್ತಿದ್ಯಲ್ಲ. ಅವನ್ ಜೋಶ್ ನೋಡಿ, ಇನ್ನ ಹಾಡ್ ಮೇಲೆ ಹಾಡ್ತಾನೆ ಇದ್ದಾನೆ. ಸೊ ಗೈಸ್, ಇದು ನನ್ನ ತಂಗಿ ಮಾಡಿರೋ ಗ್ರೀಟಿಂಗ್. ಅವಳು ಪ್ರತಿ ವರ್ಷನೂ ಡಿಫ್ರೆಂಟಾಗಿ ಹೆಂಗಾದರೂ ಅವಳೇ ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೊಂಬರ್ತಾಳೆ. ಸೊ ದಿಸ್ ಇಸ್ ಅನದರ್ ಒನ್ ಆ್ಯಡೆಡ್ ಟು ಮೈ ಕಲೆಕ್ಷನ್ಸ್. ನನಗೋಸ್ಕರ ಗ್ರೀಟಿಂಗ್ ಮಾಡ್ಕೊಂಬಂದಿದ್ದಾಳೆ. ಆ್ಯಂಡ್ ಓಪನ್ ಮಾಡಿದ್ರೆ ಇಟ್ಸ್ ಸೊ ವಾವ್, ಬಟರ್ಫ್ಲೈಸ್. ಆ್ಯಂಡ್ ಇಲ್ಲೆಲ್ಲ ಫುಲ್ ಹಾರ್ಟ್ ಟಚಿಂಗ್ ಕೋಟ್ಸ್ ಬರೆದಿದ್ದಾಳೆ, ವಿಚ್ ನಾನು ಓದಿ ತುಂಬ ಖುಷಿ ಆಯಿತು. ಸೊ ಇಟ್ಸ್ ಸೋ ಬ್ಯೂಟಿಫುಲಿ ಮೇಡ್. ಆ್ಯಂಡ್ ಇದು ನಾನಂತೆ ಕೇಕ್ ಇಟ್ಕೊಂಡು ನಿಂತಿರೋದು. ತುಂಬಾ ಸುಂದರವಾಗಿದೆ. ಹೌದು, ತುಂಬ ಸುಂದರವಾಗಿದೆ ನಂತರ. ಸೊ ಗಾಯ್ಸ್, ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ಪಾರ್ಟ್ 2 ವ್ಲಾಗ್. ಹೋಪ್ ಯು ಗೈಸ್ ಲೈಕ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬೋತ್. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡೋ ಟೈಮ್, ಫುಲ್ ಟಯರ್ಡ್ ಆಗಿದೆ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.